ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಸಿ ವಿ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಲಿಕ್ಕೆ ಕೇಳಿದ್ದಾರೆ. ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಸಿ ವಿ ಮೆಥಡ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ನಲ್ಲಿ ಎನ್ ಪಿ ವಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಈ ವಿಡಿಯೋದಲ್ಲಿ ಜಸ್ಟ್ ಸಿ ವಿ ಮಾತ್ರ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಎರಡು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎ ಮತ್ತು ಪ್ರಾಜೆಕ್ಟ್ ಬಿ. ಆ ಎರಡು ಪ್ರಾಜೆಕ್ಟಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಮೀನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ನ ನೋಡಿಕೊಂಡು ನೀವು ಕೋಎಫಿಷಿಯಂಟ್ ಆಫ್ ವೇರಿಯೇಷನನ್ನು ಫೈಂಡ್ ಔಟ್ ಮಾಡಬೇಕು. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫಾರ್ಮುಲಾ ಸಿ ವಿ ಈಕ್ವಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಎರಡು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಎರಡು ಪ್ರಾಜೆಕ್ಟ್ ಯಾವ್ದು ಅಂತಂದರೆ ಪ್ರಾಜೆಕ್ಟ್ ಎ ಮತ್ತು ಪ್ರಾಜೆಕ್ಟ್ ಬಿ. ಪ್ರಾಜೆಕ್ಟ್ ಎದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ? ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಪ್ರಾಜೆಕ್ಟ್ ಎದು ಸ್ಟ್ಯಾಂಡರ್ಡ್ ಡಿವಿಯೇಷನ್ 49,000 ಇದೆ. 49,000 ಡಿವೈಡೆಡ್ ಬೈ ಮೀನ್ ಎಷ್ಟಿದೆ? ಮೀನ್ 1,20,000 ಇದೆ. 1,20,000 ಇಂಟು 100. ಅದೇ ಥರನೇ ಪ್ರಾಜೆಕ್ಟ್ ಬಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಪ್ರಾಜೆಕ್ಟ್ ಬಿಯ ಸ್ಟ್ಯಾಂಡರ್ಡ್ ಡಿವಿಯೇಷನ್ 64,000 ಇದೆ. 64,000 ಡಿವೈಡೆಡ್ ಬೈ ಮೀನ್ ಎರಡಕ್ಕೂ ಸೇಮ್. ಮೀನ್ 1,20,000 ಇಂಟು 100 ಮಾಡಿದಾಗ ನಮಗೆ ಸಿ ವಿ ಸಿಗುತ್ತೆ. ಕ್ವಶನಲ್ಲಿ ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅವರೇ ಕೊಟ್ಟಿದ್ದಾರೆ, ಮೀನು ಅವರೇ ಕೊಟ್ಟಿದ್ದಾರೆ, ಸಿ ವಿ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸಿ ವಿಗೆ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡ್ ಬೈ ಮೀನ್ ಇಂಟು 100. ಅಲ್ಲಿಗೆ 49,000 ಡಿವೈಡೆಡ್ ಬೈ 1,20,000 ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 40.833 ಆಗುತ್ತೆ. ಬರೋ ಆನ್ಸರನ್ನು ಪರ್ಸಂಟೇಜಲ್ಲಿ ಬರೀಬೇಕು, 40.833%. ಅದೇ ಥರನೇ ಪ್ರಾಜೆಕ್ಟ್ ಬಿಗೆ 64,000 ಡಿವೈಡೆಡ್ ಬೈ 1,20,000 ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 53.33 ಬರುತ್ತೆ. 53.33%. ಲಾಸ್ಟಿಗೆ ಇಂಟರ್ಪ್ರಿಟೇಷನ್ ಬರೀಬೇಕು. ಯಾವುದ್ರದ್ದು ಸಿ ವಿ ಕಮ್ಮಿ ಇರುತ್ತೋ ಅದು ಬೆಸ್ಟ್ ಅಂತ ಬರೀಬೇಕು. ಈಗ ಇವೆರಡು ಪ್ರಾಜೆಕ್ಟ್ನಲ್ಲಿ ಪ್ರಾಜೆಕ್ಟ್ ಎ ಮತ್ತು ಪ್ರಾಜೆಕ್ಟ್ ಬಿ ಅಲ್ಲಿ ಯಾವುದ್ರದ್ದು ಸಿ ವಿ ಕಮ್ಮಿ ಇದೆ? ಪ್ರಾಜೆಕ್ಟ್ ಎದು ಸಿ ವಿ ಕಮ್ಮಿ ಇದೆ. ಸೊ ಪ್ರಾಜೆಕ್ಟ್ ಎ ಈಸ್ ಬೆಸ್ಟ್ ಒನ್. ಯಾವುದು ರಿಸ್ಕಿ ಪ್ರಾಜೆಕ್ಟ್ ಅಂತ ಕೇಳಿದ್ರೆ ಯಾವುದ್ರದ್ದು ಸಿ ವಿ ಜಾಸ್ತಿ ಇರುತ್ತೋ ಅದು ರಿಸ್ಕಿ ಪ್ರಾಜೆಕ್ಟ್ ಅಂತ ಬರೀಬೇಕು. ಸೊ ಇದರಲ್ಲೇ 10 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿಕೊಂಡು ಮೀನ್ ಫೈಂಡ್ ಔಟ್ ಮಾಡಿಕೊಂಡು ಸಿ ವಿ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಆ ಥರ ಪ್ರಾಬ್ಲಮ್ ಕೊಟ್ಟರೆ 10 ಮಾರ್ಕ್ಸಿಗೆ ಕೊಡ್ತಾರೆ. ಜಸ್ಟ್ ಎಲ್ಲ ಇನ್ಫಾರ್ಮೇಷನ್ ಅವರೇ ಕೊಟ್ಟಾಗ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನೆಲ್ಲ ಅವರೇ ಕೊಟ್ಟಾಗ ಸಿ ವಿ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ರೆ 3 or 5 ಮಾರ್ಕ್ಸಿಗೆ ಕೇಳ್ತಾರೆ. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.